ಅದು ಆ್ಯಕ್ಚುಲಿ ಬಂಡಿ ಅಲ್ಲಿ ತಮಿಳ್ನಾಡು ಬಾರ್ಡರ್ ಬೇರೆ ಇದೆ, ಕರ್ನಾಟಕ ಬಾರ್ಡರ್ ಎಂಡ್ ಆಗಿ ತಮಿಳ್ನಾಡು ಬಾರ್ಡರ್ ಇದೆ. ಸೊ ತಮಿಳ್ನಾಡಿಗೆ ಎಂಟ್ರಿ ಕೊಡ್ಬೇಕಂತ ಹೇಳಿದ್ರೆ ಈ ಪಾಸ್ ಇಸ್ ಮ್ಯಾಂಡೇಟರಿ. ಹಾಗಾಗಿ ನಾನು ಸೇಫ್ಟಿಗೆ ಬುಕ್ ಮಾಡಿದೆ. ಆರಾಮಾಗಿ ಸಿಂಗಲ್ ಲೈನಲ್ಲಿ ಹೋಗೋಣ, 30-40 ಆರಾಮಾಗಿ ಸ್ಲೋ ಆಗಿ ಹೋಗ್ತಾ ಇರಿ, ಸ್ಲೋ ಆಗಿ ಮಾಡೋಣ. ಆ ಕಡೆ ಈ ಕಡೆ ಅನಿಮಲ್ ಸೈಟ್ ಆಗುತ್ತೆ. ಸೊ ಟೇಕ್ ಕೇರ್ ಆಫ್ ದಿಸ್ ಮತ್ತೆ. ಆದರೆ ಫೋಟೋಸ್ ವೀಡಿಯೋಸ್ ತಗೋ ಮೊಬೈಲಲ್ಲಿ, ಇನ್ಸ್ಟಾದಲ್ಲಿ ಇದ್ರ ಬಿಟ್ರೆ ಆರಾಮಾಗಿ ಹೋಗೋಣ, ಸಖತ್ತಾಗಿರುತ್ತೆ. ಸೊ ನಾನು ಮಾನ್ಸೂನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಂಡೀಪುರನ. ಬಟ್ ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ಸೋಲೋ. ಬಟ್ ಇವಾಗ ಇಟ್ ಟರ್ನ್ಡ್ ಔಟ್ ಟು ಬಿ ಎ ಬಿಗ್ ಗ್ರೂಪ್ ರೈಡ್. ಆಸಮ್ ಮ್ಯಾನ್. ಐ ಥಿಂಕ್ ನಂದು ಇದು 4th or 5th ವಿಸಿಟ್ ಅನಿಸುತ್ತೆ ಬಂಡೀಪುರ್ಗೆ. ನೈಟಲ್ಲಿ ವಿಸಿಟ್ ಮಾಡಿದ್ದೆ, ಡೇದಲ್ಲಿ ವಿಸಿಟ್ ಮಾಡಿದ್ದೆ, ಸಮ್ಮರಲ್ಲಿ ವಿಸಿಟ್ ಮಾಡಿದ್ದೆ. ಇದಿವಾಗ ಮಾನ್ಸೂನು. ಸೂಪರ್ಬ್. ನೋಡೋಣ ಏನೇನು ಪ್ರಾಣಿಗಳು ಸೈಟ್ ಆಗ್ತವೆ, ಏನೇನೆಲ್ಲ ಸಿಗುತ್ತೆ ನೋಡೋಕ್ಕೆ, ಯಾವ ಥರ ಇರುತ್ತೆ ರೂಟು ನೋಡೋಣ. ಜಿಂಕೆ ಸ್ಪಾಟ್ ಆಯಿತು, ಜಿಂಕೆ ಸ್ಪಾಟ್ ಆಗಿದೆ. ಬರೀ ಜಿಂಕೆಗಳೇ ಇದಾವೆ ಮಚ್ಚ ಇಲ್ಲಿ, ಜಾಸ್ತಿ ಬೇರೆ ಏನಿಲ್ಲ, ಬರೀ ಜಿಂಕೆಗಳು ಕ್ರೇಜಿಯಾಗಿದ್ದಾವೆ. ತುಂಬ ಜಿಂಕೆಗಳು ಇಂಡೆ ಇರುತ್ತೆ ಇಲ್ಲಿ ಎವ್ರಿ 500 ಮೀಟರ್. ಓ ಮಂಗ, ಮಂಗ ಮರ ಏರುತ್ತಿದೆ, ಅಕ್ಕ ಎನ್ನುತ್ತಿದೆ, ಏನೋ ನಂಗೆ ಸಾಂಗ್ ಗೊತ್ತಿಲ್ಲ ಅದು, ಬಟ್ ಸೂಪರ್ಬ್. ಇಲ್ಲಿಂದ ಸಿಂಗಲ್ ಲೈನ್ ಸ್ಟಾರ್ಟ್ ಆಗುತ್ತೆ. ಸೊ ಮಜಾ ಇರುತ್ತೆ. ನೋಡೋಣ, ನಂಗೆ ಆನೆ ನೋಡ್ಬೇಕಂತ ಆಸೆ ಆಗ್ತಾ ಇದೆ. ಬಟ್ ನೋಡೋಣ ಇಫ್ ಐ ಕ್ಯಾನ್ ಸ್ಪಾಟ್ ಆನೆ, ಐ ಮೀನ್ ಎಲಿಫೆಂಟ್. What a vibe, man! What a vibe this is! Crazy! ಜಸ್ಟ್ ಮಳೆ ಬಂದು ಹೋಗಿದೆ ಅನ್ಸುತ್ತೆ, ರೋಡ್ ಲೈಟಾಗಿ ವೆಟ್ಟಿದೆ. ಓಹ್ ಸೂಪರ್ಬ್ ಯಾರ್. ಇಷ್ಟು ತನಕ ಜಿಂಕೆಗಳು ಮಾತ್ರ ಸ್ಪಾಟ್ ಆಗಿದ್ದಾವೆ, 2-4 ಮಂಗಗಳು ಸ್ಪಾಟ್ ಅದು. ಇನ್ನೇನು ಸ್ಪಾಟ್ ಆಗುತ್ತೆ ನೋಡೋಣ. ಬೈಕರ್ಸ್ಗೆ ಹೆವನ್ ಗುರು ಇದು. ಈ ಟೈಮಲ್ಲಿ ಈ ಥರ ಮಾನ್ಸೂನ್ ರೈಡ್ಗಳು, ಈ ಥರ ಬಂಡೀಪುರ್ ಟೈಗರ್ ರಿಸರ್ವ್ ಹಾಕೋದಿದೆಯಲ್ಲ, ದಟ್ ಈಸ್ ನೆಕ್ಸ್ಟ್ ಲೆವೆಲ್. ನೀವು ಬಂಡೀಪುರ ಬಂದು ಸ್ಟೇ ಆಗಬೇಕು ಜಂಗಲ್ ಒಳಗಡೆ ಅಂತ ಹೇಳಿದರೆ ಇಲ್ಲಿದೆ. ಸೊ ಇಲ್ಲೆಲ್ಲ ಸ್ಟೇ ಎಲ್ಲ ಆಗ್ಬೋದು ನೈಟು. ಸೊ ಐ ಡೋಂಟ್ ನೋ ಕಾಸ್ಟ್ ಹೆಂಗೆ, ಬುಕ್ಕಿಂಗ್ ಎಲ್ಲಿ ಗೊತ್ತಿಲ್ಲ, ಬಟ್ ಸೂಪರ್ಬ್ ಆಗಿರುತ್ತೆ ಸ್ಟೇ ಮಾತ್ರ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಹೆಂಗಿದೆ ವೈಬು. ಯು ಕಾಂಟ್ ಬೀಟ್ ನೇಚರ್ ಬ್ರೋ. ಇನ್ ಫ್ರಂಟ್ ಆಫ್ ನೇಚರ್, ಹ್ಯೂಮನ್ ಆರ್ ಎನಿ ಸ್ಪೀಸೀಸ್, ಇಟ್ಸ್ ನಿಲ್. ಓ awesome guru. Oh, wow, beautiful. Look at the stretch over there. ಮಳೆ ಲೈಟಾಗಿ ಧುಮ್ತಾ ಇದೆ. ಇಡ್ತಿದ್ದೆ ಇವನಿಗೆ ಇವಾಗ. ಲುಕ್ ಎಟ್ ದ ಬಂಚ್ ಆಫ್ deers. Superb. Take a photo buddy, take a photo. ವಾವ್, ಎಷ್ಟು ಚೆನ್ನಾಗಿದಾವೆ ಗುರು. ಅದು ಎಷ್ಟು ಕ್ಲೀನ್ ಆಗಿದೆ ನೋಡಿ ಮೈಯೆಲ್ಲ. ಕ್ರೇಜಿ ಬ್ಯೂಟಿಫುಲ್. ಬಟ್ ಕ್ರೌಡ್ ತುಂಬ ಇದೆ. ಕ್ರೇಜಿ ಆಗಿದೆ ಗುರು. ಜಿಂಕೆ ಮಾರಿನಾ ನೀ, ಜಿಂಕೆ ಮಾರಿನಾ. ಕ್ರೇಜಿ ಮಚ್ಚಾ, ಕ್ರೇಜಿ. ಕಮ್ ಆನ್, ಲೆಟ್ಸ್ ಮೂವ್. ಸೂಪರ್ಬ್, ಚೆನ್ನಾಗಿದ್ದಾವೆ. ಓಕೆ, ಮುಂದ್ಗಡೆ ಒಂದು ಸ್ಪಾಟ್ ಆಗುತ್ತೆ ನೋಡೋಣ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಆನ್ ಎಲಿಫೆಂಟ್. ಲೆಟ್ಸ್ ಸಿ ಇಫ್ ಐ ಕ್ಯಾನ್ ಮೇಕ್ ಇಟ್ ಅಪ್. ಬಟ್
ಸಖತ್ತಾಗಿ ಹೋಗ್ತಾ ಇದೆ. ಅನ್ನೊಂದು ಬೈಕರ್ಸ್ ಕೂಡ ಜಾಯ್ನ್ ಆಗಿದ್ದಾರೆ. ಐ ಮೀನ್ ಈ ಲೈನ್ ಅಪ್ ಇದ್ದಾರೆ, ನಮಗೆ ಜಾಯ್ನ್ ಆಗಿಲ್ಲ, ಬಟ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಮಾತ್ರ ಆ ಬೈಕರ್ಸ್ ಲೈನ್ ಅಪ್. ಅಲ್ಲೊಂದು ಜಿಂಕೆ ಇದೆ, ಇಲ್ಲೊಂದೆರಡು. ಬನ್ನಿ ಬೈಕರ್ಸ್ ಲೈನ್ ಅಪ್ ನೋಡೋಣ. ಬಟ್ ಕ್ರೇಜಿ ಆಗಿದೆ. ಅಲ್ಲೊಂದಿಷ್ಟು ಜಿಂಕೆಗಳಿದ್ದಾವೆ. ವಾವ್ ಸುಕೂನ್ ಹೈ ಬೈ, ಸುಕೂನ್ ಹೈ. ಮಚ್ಚ ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ ಬಂಡೀಪುರ. ಲಾಸ್ಟ್ ಟೈಮ್ ಊಟಿ, ಐ ಮೀನ್ ಕೊಡೈಕೆನಾಲ್ ಹೋದಾಗ ನೈಟ್ ಬಂದಿದ್ವಿ, ಬಟ್ ಬರುವಾಗ ತುಂಬ ನೈಟ್ ಆಗಿತ್ತು. ಸೊ ಹಾಗಾಗಿ ಏನು ಪ್ರಾಣಿಗಳು ಸೈಟ್ ಆಗಲಿಲ್ಲ. ಸೊ ಇವತ್ತು ಡೇದಲ್ಲೇ ಕರ್ಕೊಂಡು ಬಂದಿದ್ದೀನಿ ಹುಡುಗನ. ನೋಡ್ಕೊಪ್ಪ ಎಷ್ಟು ಬೇಕೋ ನೋಡ್ಕೊ ಅಂತ. ಸಾಕತ್ ಖುಷಿಯಾಗಿದ್ದಾನೆ. ಮಳೆ ಬರ್ತಾ ಇದೆ. ನಾವು ಬಂದಿರೋದಕ್ಕೆ ಹೇಗೆ ಬಂಡೀಪುರ ಫಾರೆಸ್ಟಿಂದ ಆ ಕಡೆ ಏನೂ ಇಲ್ಲಪ್ಪ ಮಳೆ ಸೈನು. ಸೊ ಇವಾಗ ಮಳೆ ಬರ್ತಾ ಇದೆ. ಸೊ ಬಟ್ ವೆದರ್ ಮಾತ್ರ ಸಖತ್ ಬ್ಯೂಟಿಫುಲ್ ಆಗಿದೆ ಗುರು. ಹೇಳಿ ಮಾಡಿಸ್ದಂಗೆ ಇರುತ್ತೆ ಅಂತಾರಲ್ಲ, ಸೊ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಇದೆ ಅನಿಸುತ್ತೆ. ವಾವ್. ಸೊ ಇಲ್ಲಿಗೆ ಕರ್ನಾಟಕ ಲಿಮಿಟ್ ಎಂಡು. ಸೊ ನೆಕ್ಸ್ಟ್ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್. ನೋಡೋಣ ಅಲ್ಲಿ ತಮಿಳ್ನಾಡು ಲಿಮಿಟಲ್ಲಿ ಯಾವ ಥರ ಆ್ಯನಿಮಲ್ ಸ್ಪಾಟ್ ಆಗುತ್ತೆ ಅಂತ ನೋಡೋಣ. ಬಟ್ ವಿಸಿಟ್ ಅಗೈನ್ ಕರ್ನಾಟಕ. ಸೊ ದಿಸ್ ಆರ್ಚ್ ಲೆಟ್ ಟು ಎನ್ ಎಂಡ್ ಆಫ್ ಕರ್ನಾಟಕ ಬಾರ್ಡರ್. ಇಲ್ಲಿಂದ ತಮಿಳ್ನಾಡು ಲಿಮಿಟ್ ಸ್ಟಾರ್ಟ್ ಆಗುತ್ತೆ. ಸೊ ಚೆಕ್ಕಿಂಗ್ ಎಲ್ಲ ಇರುತ್ತೆ ಇಲ್ಲಿ. ನೋಡೋಣ. ಇಲ್ಲಿಂದ ಊಟಿ 70 ಕಿಲೋಮೀಟ್ರ್ ಅಷ್ಟೇ. ಬಟ್ ಕ್ರೇಜಿ ಆಗಿದೆ ಗುರು. ಇದೊಂದು ನದಿ ಒಂಥರ ಬಾರ್ಡರ್ ಟೈಪ್ ಇದೆ. ಇದು ನದಿ ಕ್ರಾಸ್ ಆದರೆ ತಮಿಳ್ನಾಡು, ನದಿಯಿಂದ ಹೊರಗಡೆ ಇದ್ದರೆ ಕರ್ನಾಟಕ. ಕಾರಿಗೆಲ್ಲ ಸಕ್ಕ ಚೆಕಿಂಗ್ ಇರುತ್ತೆ, ಬೈಕಿಗೆಲ್ಲ ಅಷ್ಟೊಂದು ಇಲ್ಲ ಅನಿಸುತ್ತೆ. ಬೈಕಿಗಿಲ್ಲ. ನೋಡೋಣ ಬೈಕಿಗೆ ಚೆಕಿಂಗ್ ಇದೆಯಾ ಇಲ್ಲ, ಇ ಪಾಸ್ ಚೆಕ್ ಮಾಡ್ತಾರಾ? ಏನೂ ಇಲ್ಲ ಗುರು. ಬೈಕಿಗೆ ಆರಾಮಾಗಿ ಹೋಗ್ಬೋದು. ಶಿಟ್, ಏನೋ ಆಯಿತು ಪ್ರಾಬ್ಲಮ್ಮು. I think we have got into problem. ನೋಡೋಣ, ಗಾಡಿ ಸೈಡ್ ಹಾಕಿ ನೋಡೋಣ. ಫಾಗ್ ಲ್ಯಾಂಪ್. ஆப்போசிட்ல வண்டி வந்தா என்ன ஆகும்? We don't use it sir in daylight. Very wrong. ஆப்போசிட்ல வந்து நேரா வண்டில அடிக்கும்.
இன்ஸ்டேஷன் இந்த லைட்டில் அடிச்சிங்கன்னா மியூசிக் வந்து நேரம் ஆ சார் வி டோன்ட் யூஸ் இட் வந்தனால நான் கேட்குறேன். நோ ஃபார் ஆஃப் ரோடிங் வி டூ நோ சம்வேர் ஸோ தட்ஸ் யூஸ் பண்ண வேண்டாம் அவ்வளோதான். நோ சார். இதெல்லாம் வந்து இந்த இந்த லைட்லாம் ரொம்ப டேஞ்சர். Yeah. Even in city limit also it is not allowed. Yeah. Thank you sir. बच गया साला. No problem. No, don't turn on your fog lamps, buddies. Good policeman. Sir, thank you so much. ಅಯ್ಯೋ ಬಚಾವು, ಏನೋ ಪುಣ್ಯ ಬಿಟ್ರು. ಅಯ್ಯೋ ನಾನೇನು ಅನ್ಕೊಂಡೆ ಆಯ್ತು ಕತೆ ಮುಗೀತಂತ. ಇಲ್ಲ ಕರ್ನಾಟಕ ಪೊಲೀಸ್ ಆದ್ರೆ ನಮ್ಗೆ ಏನಾದ್ರು ಭಾಷೆ ಗೊತ್ತು, ಏನಾದ್ರು ಮಾತಾಡ್ಬೋದು. ಬಟ್ ಇದು ನಮ್ಗೆ ಭಾಷೆ ಗೊತ್ತಿಲ್ಲಲ್ಲ, ನಾವು ಹೆಂಗ್ ಕನ್ವಿನ್ಸ್ ಮಾಡೋದು? ಪಾಪ ಅಂತಂದ್ರೆ ಏನೋ ಪುಣ್ಯ ಬಿಟ್ರು, ನಮ್ ಲಕ್ ಚೆನ್ನಾಗಿತ್ತು. ಬಟ್ ಆ್ಯಕ್ಚುಲಿ ವೈಲ್ಡ್ ಲೈಫಲ್ಲಿ ಐ ಮೀನ್ ರಿಸರ್ವ್ ಫಾರೆಸ್ಟ್ ಅಲ್ಲ ಫಾಗ್ ಲ್ಯಾಂಪ್ ಹಾಕಂಗೆ ಇಲ್ಲ. ಬಟ್ ಅದು ಅವನು ಫಾಗ್ ಲ್ಯಾಂಪ್ ಕ್ಲಿಯರ್ ಆಗಿ ವಿಸಿಬಲ್ ಬೇರೆ ಇತ್ತು. ಬಟ್ ಏನಿಲ್ಲ, ಹಾಕ್ಬೇಡ, ಯೂಸ್ ಮಾಡಬೇಡ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಏನೋ ಪುಣ್ಯ, ಥ್ಯಾಂಕ್ ಗಾಡ್, ನೋ ಪ್ರಾಬ್ಲಮ್. ಅದರ್ವೈಸ್ ಹಮ್ ಫಸ್ಟ್ ಗೈ ಹೋಂಗೆ. ಬಟ್ ಲುಕ್ ಅಟ್ ದ ವ್ಯೂ ಮ್ಯಾನ್, ಆಸಮ್ ಆಗಿದೆ ಗುರು. ಇವಾಗ ಮಾತ್ರ ಕ್ರೇಜಿ. ಇದು ಇವಾಗ ತಮಿಳ್ನಾಡು ಲಿಮಿಟಲ್ಲಿ ಇದೆ ನಾನು ಇರೋ ಕಾರ್ಡ್ಗಳಿವೆಲ್ಲ. ಸೊ ಇನ್ಮೇಲೆ ಸಿಗೋ ಪ್ರಾಣಿಗಳೆಲ್ಲ ತಮಿಳ್ನಾಡು ಲಿಮಿಟಲ್ಲಿ ಇರೋರು ಇರೋ ಪ್ರಾಣಿಗಳು ನೋಡೋಣ. ಬಟ್ ಬ್ಯೂಟಿಫುಲ್ ಮ್ಯಾನ್, ವೆರಿ ಬ್ಯೂಟಿಫುಲ್. ಸ್ಪ್ಲೆಂಡಿಡ್. ಮಾನ್ಸೂನಲ್ಲಿ ಬಂಡೀಪುರ ನೋಡ್ಬೇಕಂತಿರೋರು ಹಿಂಗಿರುತ್ತೆ ನೋಡಿ. ವಾವ್. ಸೊ ಇದು ಆ್ಯಕ್ಚುಲಿ ಈ ರೋಡ್ ಏನಾಗುತ್ತೆ, ಊಟಿಗೆ ರೀಚ್ ಆಗುತ್ತೆ. ಬಟ್ ನಮಗೆ ಅಲ್ಲಿ 2 ಡಿವಿಯೇಷನ್ ಸಿಗುತ್ತೆ, ಒಂದು ಮಸಿನಗುಡಿ, ಇನ್ನೊಂದು ಮಧುಮಲೈ. ಸೊ 2 ಡಿವಿಯೇಷನ್ ಸಿಗುತ್ತೆ. ಸೊ ನಾವು ಆ ಡಿವಿಯೇಷನ್ ತನಕ ಮಾತ್ರ ಹೋಗ್ತೀವಿ. ಐ ಥಿಂಕ್ ಇನ್ನೂ ಒಂದು 5-10 ಕಿಲೋಮೀಟರ್ಸ್ ಇದೆ ಅನ್ಸುತ್ತೆ ಇದೇ ಥರ. ಬಟ್ ಪರ್ಫೆಕ್ಟ್, ಸ್ಪ್ಲೆಂಡಿಡ್ ಯಾರ್. ಉಫ್. ಆನೆ ಸೈಟ್ ಆದರೂ ಆಗ್ಬೋದು, ತಮಿಳ್ನಾಡು ರೇಂಜಲ್ಲಿ ಆನೆಗಳಿರುತ್ತೆ. ಸೊ ವಿ ಮೈಟ್ ಸ್ಪಾಟ್ ಎಲಿಫೆಂಟ್ಸ್. ವಾವ್ 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 ವಾವ್, ವಾಟ್ ಈಸ್ ದಿಸ್ ಯಾರ್, ವಾಟ್ ಈಸ್ ದಿಸ್? ಉಫ್. ಕ್ರೇಜಿ, ಬ್ಯೂಟಿಫುಲ್ ಬ್ಯೂಟಿಫುಲ್. Just enjoy. What more I can say? Beautiful Guru. Awesome. ಇಷ್ಟು ಸ್ಮೂತ್ ಆಗಿ ಕಿಕ್ ಕೊಡ್ತಾ ಇದೆ ಗೊತ್ತಾ ಈ ವೆದರ್ ನನಗೆ. ಬ್ಯೂಟಿಫುಲ್. ओके अभी एक और ट्रेल जा रहे हैं हम लोग, थोड़ा सा ಬನ್ನಿ. ಸೊ ಒಂದು ಸ್ಮಾಲ್ ಇನ್ನೊಂದು ಟ್ರಯಲ್ ಹೋಗೋಣ ಸ್ವಲ್ಪ ಮುಂದ್ಗಡೆ. ಸೊ ಯಾವುದು ಮಧುಮಲೈ ರೇಂಜ್ಗೆ ಇನ್ನೊಂದು ಸ್ಮಾಲ್ ಟ್ರಯಲ್ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಬಟ್ ಲೆಟ್ಸ್ ಸಿ. ಸೂಪರ್ಬ್. ಐ ಲವ್ ದಿಸ್, ಐ ಲವ್ ದಿಸ್, ಐ ಲವ್ ದಿಸ್. ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ, ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಈ ಟ್ರಯಲ್ ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ. ಐ ಥಿಂಕ್ ಹೋಗುತ್ತೆ, ಊಟಿ ತನಕ ಹೋಗುತ್ತೆ. ಬಟ್ ನಾವು ಊಟಿ ತನಕ ಹೋಗಲ್ಲ, ನೋಡೋಣ ಎಷ್ಟು ದೂರ ಅಂತ. ವಾವ್, ಇಲ್ಲೊಂದಿಷ್ಟು ಜಿಂಕೆಗಳಿದ್ದಾವೆ. ಬಾಯ್. ಈ ರೇಂಜಲ್ಲಿ ಸಖತ್ ಜಿಂಕೆಗಳೇ ಜಾಸ್ತಿ, ಮಸೀನಗುಡಿ ರೇಂಜಲ್ಲಿ. ವಾವ್ 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 ವಾವ್, ಏನು ಬ್ಯೂಟಿಫುಲ್ ಗುರು. ಬಟ್ ನಮ್ಮ ಹುಡುಗರು ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ಅವರಿಗೆ ನಾಲೆಜ್ ಇಲ್ಲ ಅನ್ಕೊತೀನಿ. ಸೊ ತುಂಬ ಮುಂದೆ ಹೋದರೆ ನಾವು ಊಟಿಗೆ ರೀಚ್ ಆಗ್ತೀವಿ. ನಾವು ಬಂದಿರೋದು ಗುರು ಬಂಡೀಪುರ ಟೈಗರ್ ರಿಸರ್ವ್ಗೆ, ಊಟಿಗಲ್ಲ. ಹುಡುಗರು ಹೋಗ್ಬಿಟ್ಟಿದ್ದಾರೆ. ನಾವು ಸೀದಾ ಮುಂದ್ಗಡೆ ಹೋದ್ರೆ ಊಟಿಯಲ್ಲಿ ಲ್ಯಾಂಡ್ ಆಗ್ತೀವೋ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಹೇಳ್ತೀನಿ ಇರು.
ಅಲ್ಲೊಂದಿಷ್ಟು ಜಿಂಕೆಗಳಿದ್ದಾವೆ. ಓ ಬಟ್ ಇದು ಆ್ಯಕ್ಚುಲಿ ವೀಕೆಂಡ್ ಆದರೂ ಕೂಡ ಒಂದೇ ಒಂದು ಗಾಡಿಗಳಿಲ್ಲ. ಐ ಮೀನ್ ಕ್ರೌಡೇ ಇಲ್ಲ. ಐ ಡೋಂಟ್ ನೋ ವೈ. ಇದ್ಯಾವ ಚೆಕ್ ಪೋಸ್ಟ್ ಗುರು? ಯಾವುದಿದು ನನಗೂ ಗೊತ್ತಿಲ್ಲ. ವಾವ್, ಏನು ಕ್ರೇಜಿ ಆಗಿ ತೋರ್ತಾ ಇದೆ ಗುರು ಆ ಹಿಲ್ಲು. ವಾಟ್ ಅ ಬ್ಯೂಟಿ ಮ್ಯಾನ್, ಸೂಪರ್ಬ್. ಲುಕ್ ಎಟ್ ದೇರ್ ಬ್ರೋ, ವಾಟ್ ಈಸ್ ದಿಸ್ ಮ್ಯಾನ್, ಕ್ರೇಜಿ. ಮಚ್ಚ ಗಾಡಿ ಎಲ್ಲ ಹಾಕ್ಬಿಡೋಣ, ಗಾಡಿ ಎಲ್ಲ ಹಾಕ್ಬಿಟ್ಟು ಫೋಟೋ ತಗೋಣ. ಕ್ರೇಜಿ ಆಗಿದೆ. ಹಾಕಿ ಅಲ್ಲಿ ಫೋಟೋ ತಗೋಣ. ಸಖತ್ತಾಗಿದೆ ಗುರು, ಜಾಗ ಮಾತ್ರ ಇದೆ. ವಾವ್, ಲುಕ್ ಎಟ್ ದ ಮೌಂಟೇನ್. ಹೌದಾ, ಏಯ್ ಆಫ್ ರೋಡಿಂಗ್ ಮಾಡಿಸ್ತಿದ್ದೀರೇನೋ, ಏನು ಕತೆ? ವಾಟ್ ದ ಹೆಲ್, ಹೆವನ್ ಮ್ಯಾನ್, ಹೆವನ್, ಕ್ರೇಜಿ. ಬ್ರೋ, ವಾಟ್ ಈಸ್ ದಿಸ್ ಬ್ರೋ? ವಿಲ್ ಸ್ಟಾಪ್ ಯು. ಕ್ರೇಜಿ ಆಗಿದೆ ಮಚ್ಚ. ಬ್ರೋ ಹೆಂಗಿದೆ? ಸಾಕಾಗಿದೆ ಗುರು ಇದು. ಓ ಮೈ ಗುಡ್ನೆಸ್, ಸೂಪರ್ಬ್. ಲುಕ್ ಎಟ್ ದಿಸ್, ಐ ಡಿಂಟ್ ಎಕ್ಸ್ಪೆಕ್ಟೆಡ್ ದಿಸ್. ಈ ನನ್ನ ಮಗ ಏನೋ ಮಾಡ್ತಿದ್ಯಾ? ಬೇಗ ಬೇಗ ನಿಲ್ಸು, ಫೋಟೋ ತಗೊಂಡು ಹೋಗೋಣ. ಬೇಗ ಬೇಗ ನಿಲ್ಸು, ಫೋಟೋ ತಗೊಂಡು ಹೋಗೋಣ. ಬಟ್ ಸೂಪರ್ಬ್ ಬ್ರೋ, ಸೂಪರ್ಬ್. Guys, you have an advantage if you have a two-wheeler or if you have a keen interest in riding, motorcycling, exploring, traveling. Look like this. How's it? Wow. Suresh, how's this, man? What a view, man. Look at this. Yeah, I was literally stunned when I saw for the first time. Crazy, man. Wow.